ನಾನು ವಾಯುದೇವರ ಮೂರನೇ ಅವತಾರವಾದ ಮಧ್ವಾಚಾರ್ಯರ ಬಗ್ಗೆ ಮಾತಾಡಲು ಪ್ರಯತ್ನಿಸುತ್ತೇನೆ. ಮಧ್ವಾಚಾರ್ಯರು ಜಗದ್ಗುರುಗಳು, ತ್ರೈಲೋಕ್ಯಾಚಾರ್ಯರು, ತ್ರಿಕಾಲಜ್ಞಾನಿಗಳು. ಸುಮಾರು 800 ವರ್ಷಗಳ ಹಿಂದೆ ನಮ್ಮ ನಡುವೆ ಸಾಮಾನ್ಯರಂತೆ ಇದ್ದ ಅಸಾಮಾನ್ಯ ವ್ಯಕ್ತಿ. ಮಧ್ವಾಚಾರ್ಯರ ಮಹಿಮೆ ತಿಳಿಸುವಂಥ ಅಮೋಘವಾದ ಕೃತಿ ಅಂದ್ರೆ ಅದು ಸುಮಧ್ವ ವಿಜಯ. ಅದನ್ನು ರಚಿಸಿದವರು ನಾರಾಯಣ ಪಂಡಿತಾಚಾರ್ಯರು. ಪಂಡಿತೋತ್ತಮರಾದ ಅವರು ಬಹಳ ವಿನಯದಿಂದ ಹೇಳ್ತಾರೆ, ಮಧ್ವಾಚಾರ್ಯರ ಮಹಿಮೆ ವರ್ಣಿಸುವುದು ಸುಲಭದ ಕೆಲಸವಲ್ಲ. ಯಾಕಂದ್ರೆ ಅವರು ತೋರಿಸಿರೋ ಮಹಿಮೆಗಳು ಅದ್ಭುತ, ಅಮೋಘ ಮತ್ತು ಅಪಾರ. ವೇದವ್ಯಾಸ ದೇವರು ರಚಿಸಿರುವ ಅಪೂರ್ವ ಗ್ರಂಥಗಳು ಮಹಾಭಾರತ, ವೇದ, ಪುರಾಣಗಳು. ಇದನ್ನೆಲ್ಲ ತಿಳಿಯದಿದ್ದರೆ ನಮ್ಮ ಉದ್ಧಾರ ಹೆಂಗಾಗೋದು? ಆದರೆ ವೇದವ್ಯಾಸ ದೇವರ ಮಾತುಗಳನ್ನು ನಮ್ಮಂತಹ ಅಜ್ಞಾನಿಗಳಿಗೆ ಅರ್ಥ ಆಗೋದು ಬಹಳ ಕಷ್ಟ. ಸಜ್ಜನರಿಗೆಲ್ಲ ಅರ್ಥ ಮಾಡಿಸೋರು ಬೇಕಾಗಿತ್ತು. ಆ ಸಮಯದಾಗ ಮಧ್ವಾಚಾರ್ಯರು ವೇದವ್ಯಾಸ ದೇವರ ಆಜ್ಞೆಯಂತೆ ಅವರ ಸಮ್ಮತವಾದ ಶಾಸ್ತ್ರ ಗ್ರಂಥಗಳನ್ನು ರಚನೆ ಮಾಡಿ ನಮ್ಮೆಲ್ಲರ ಮೇಲೆ ಅನುಗ್ರಹ ಮಾಡ್ಯಾರ. ಗುರುಮುಖೇನ ಮಧ್ವಶಾಸ್ತ್ರ ಅಧ್ಯಯನ ಮಾಡಿದಾಗ ಜ್ಞಾನ, ಭಕ್ತಿ, ವೈರಾಗ್ಯ ಬಂದು ಪರಮಾತ್ಮನ ವಿಶೇಷ ಅನುಗ್ರಹ ಆಗ್ತದೆ. ಮಧ್ವ ಸಿದ್ಧಾಂತ ಬುದ್ಧಿವಂತರು ಮೆಚ್ಚಿ ಒಪ್ಪಿಕೊಂಡ ಸಿದ್ಧಾಂತ. ಮಧ್ವಾಚಾರ್ಯರ ಅವತಾರಕ್ಕಿಂತ ಮೊದಲು ಜ್ಞಾನವೆಂಬ ಸೂರ್ಯ ಮುಳುಗಿ ಅಜ್ಞಾನವೆಂಬ ಕತ್ತಲೆ ಎಲ್ಲ ಕಡೆ ಹರಡಿತ್ತು. ಆಗ ದೇವತೆಗಳು ದೇವರ ಮೊರೆ ಹೋದರು. ಈ ಪ್ರಸಂಗವನ್ನು ಶ್ರೀಪಾದರಾಜರು ಮಧ್ವನಾಮದಾಗ ವರ್ಣಿಸ್ತಾರೆ. ದಾನವರು ಕಲಿಯುಗದೊಳವತರಿಸಿ ಸುಜನರಿಗೆ ವೇದನ ಕುಮತ ಬೋಧಿಪು ಜನರಿತು. ಜ್ಞಾನಿತಾ ಪವಮಾನ ಭೂತಳದೊಳವತರಿಸಿ ಮಾನನಿಧಿ ಮಧ್ವಾಖ್ಯನೆಂದೆನಿಸಿದ. ದೇವರ ಒಂದು ಸಂಕಲ್ಪ, ಕಲಿಯುಗದಾಗ ದೇವರು ಯಾವ ಅವತಾರನೂ ಮಾಡಲ್ಲ ಅಂಥೇಳಿ. ಅದಕ್ಕೆ ದೇವರು ವಾಯುದೇವರಿಗೆ ಆದೇಶ ಮಾಡ್ತಾರೆ, ನೀವು ಭೂಮಿಯಲ್ಲಿ ಅವತರಿಸಿ ಎಲ್ಲ ಸುಜನರಿಗೂ ಸರಿಯಾದ ಜ್ಞಾನವನ್ನು ತಿಳಿಸಿಕೊಡು ಎಂದು. ಈಗ ಅವರ ಅವತಾರದ ಬಗ್ಗೆ ತಿಳಿಯೋಣ. ಉಡುಪಿಯ ಸಮೀಪದಾಗ ಪುಟ್ಟಹಳ್ಳಿ ಪಾಚಕ ಕ್ಷೇತ್ರದಾಗ ಮಧ್ವಾಚಾರ್ಯರು ಅವತರಿಸಿದ್ದು. ಪಾಚಕ ಕ್ಷೇತ್ರ ತುಂಬ ಸುಂದರವಾದ ಹಾಗೂ ಪವಿತ್ರವಾದ ಸ್ಥಳ. ಪಾಚಕ ಕ್ಷೇತ್ರದ ಅಕ್ಕಪಕ್ಕದಲ್ಲಿ 2 ಬೆಟ್ಟಗಳಿವೆ. ಒಂದರ ತುದಿಯಲ್ಲಿ ತಾಯಿ ದುರ್ಗಾದೇವಿಯ ಗುಡಿ, ಇನ್ನೊಂದು ಬೆಟ್ಟದ ತುದಿಯಲ್ಲಿ ಪರಶುರಾಮ ದೇವರ ಗುಡಿ. ಪಾಚಕ ಕ್ಷೇತ್ರದಾಗ ಮಧ್ಯಗೇಹ ಭಟ್ಟರು ಮತ್ತು ವೇದವತಿ ಎಂದು ಹೆಸರುಳ್ಳ ಸಾತ್ವಿಕ ಸ್ವಭಾವದ ದಂಪತಿಗಳಿದ್ದರು. ಅವರಿಗೆ ಮಗಳಿದ್ದಳು. ಆದರೆ ಲೋಕ ಉದ್ಧಾರಕ್ಕಾಗಿ ಅವರಿಗೆ ಮಗ ಬೇಕೆನ್ನುವುದು ಆಸೆ. ಅದಕ್ಕೆ ಅವರು ಅವರ ಕುಲದೇವರಾದ ಉಡುಪಿಯ ಶ್ರೀ ಅನಂತೇಶ್ವರನ ದೇವಸ್ಥಾನದಾಗ ಬಹಳಷ್ಟು ಕಠಿಣ ವ್ರತಗಳನ್ನು ಮಾಡಿದರು. ಮಕರ ಸಂಕ್ರಮಣ ದಿನ ಅಲ್ಲಿ ಒಂದು ಘಟನೆ ನಡೆಯಿತು. ಏನಂದ್ರೆ, ಒಬ್ಬ ಮೂಕ ಅಶಕ್ತ ವ್ಯಕ್ತಿ ಅಲ್ಲಿದ್ದ ಧ್ವಜಸ್ತಂಭವನ್ನು ಹತ್ತಿ 2 ಕೈಯನ್ನು ಬಿಟ್ಟು ಘೋಷಣೆ ಮಾಡ್ತಾನೆ. ಏನಂದ್ರೆ, ಕೇಳರಿ ಕೇಳರಿ, ಈ ಸದ್ಯದಲ್ಲೇ ವಾಯುದೇವರು ಅವತರಿಸ್ತಾರ, ಸಜ್ಜನರಿಗೆಲ್ಲ ಕಲ್ಯಾಣ ಆಗ್ತದ ಅಂತ ಹೇಳಿ ಇಳಿದು ಹೋಗ್ತಾನೆ. ಅಲ್ಲಿದ್ದ ಜನರಿಗೆಲ್ಲ ಆಶ್ಚರ್ಯ ಆಗ್ತದೆ ಮತ್ತು ಖುಷಿ ಆಗ್ತದೆ. ವಿಳಂಬಿನಾಮ ಸಂವತ್ಸರ ಆಶ್ವಯುಜ ಮಾಸ ವಿಜಯದಶಮಿಯಿಂದ ಮಧ್ಯಗೇಹ ದಂಪತಿಗಳ ಮನ್ಯಾಗ ವಾಯುದೇವರು ಮಗುವಾಗಿ ಅವತರಿಸ್ತಾರ. ಅವರು ಬೇರೆ ಯಾರೂ ಅಲ್ಲ, ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರು. ಮಗು ಮುದ್ದಾಗಿ ಸುಂದರವಾಗಿತ್ತು. ಮಗುವಿಗೆ ವಾಸುದೇವ ಅಂತ ಹೇಳಿ ನಾಮಕರಣ ಮಾಡ್ತಾರೆ. ವಾಸುದೇವ 11ನೇ ದಿನದ ಕೂಸಿದ್ದಾಗಿಂದನೂ ಆಶ್ಚರ್ಯ ಅನಿಸೋ ಅಂಥ ಅನೇಕ ಬಾಲಲೀಲೆಗಳನ್ನು ತೋರ್ಸ್ಯಾರ. ಒಂದು ಸಲ ತಾಯಿ ಮನೆಯಾಗಿರೋದಿಲ್ಲ. ಆಚಾರ್ಯಗೆ ನಿದ್ದೆ, ಹಸಿವಿ, ದುಃಖ ಇದೆಲ್ಲ ಇಲ್ಲ. ಅವರು ವಾಯುದೇವರ ಅವತಾರ. ಆದ್ರೆ ನಮಗಿದೆಲ್ಲ ಸಂದರ್ಭಗಳು ಪಾಠ ಕಲಿಸ್ಲಿಕ್ಕೆ ತೋರಿಸೋದು. ಹಾಗಾಗಿ ಸ್ವಲ್ಪ ಹೊತ್ತಾದ್ಮೇಲೆ ಮಗು ಅಳ್ಳಿಕ್ಕೆ ಶುರು ಮಾಡ್ತದೆ. ಅಕ್ಕ ಅಲ್ಲಿದ್ದ ಹುರುಳಿಕಾಳನ್ನು ಕೂಸಿಗೆ ಕೊಡ್ತಾಳೆ. ಕೂಸು ತಿಂದು ಜೀರ್ಣಿಸ್ಕೊಂಡು ಆಟಾಡ್ತಾ ಇರ್ತದೆ. ಮನೆಗೆ ಬಂದೆ ತಾಯಿಗೆ ವಿಷಯ ಗೊತ್ತಾಗಿ ತಾಯಿ ಗಾಬರಿಯಾಗಿ ಹೋಗ್ತಾಳೆ. ತಾಯಿಗೆ ಹಿಂದೆ 2 ಸಲ ವಿಷ ಕುಡಿದು ಜೀರ್ಣಿಸ್ಕೊಂಡ ಕೂಸಿದು, ಬಂಡಿಯನ್ನ ಉಂಡಿದ ಕೂಸಿದು ಹುರುಳಿಕಾಳು ಯಾವ ಲೆಕ್ಕಕ್ಕ ಅಂಥೇಳಿ ಗೊತ್ತಿರಲಿಲ್ಲ. ನಂತರ ವಾಸುದೇವಂಗೆ ಅಕ್ಷರಾಭ್ಯಾಸ ಮಾಡಿಸಿದ್ರು. ಪುಟ್ಟ ಬಾಲಕ ವಾಸುದೇವ ಓದುವುದನ್ನು ಕೇಳುವುದು ಒಂದು
ಆನಂದ, ಅಂಥ ಮಧುರ ಕಂಠ, ಅಂಥ ವಾಚನ. ವಾಸುದೇವಂಗ 7 ವರ್ಷ ಆದಾಗ ಉಪನಯನ ಮಾಡಿ ವೇದಾಧ್ಯಯನಕ್ಕಾಗಿ ಗುರುಕುಲಕ್ಕೆ ಸೇರಿಸಿದ್ರು. ಆಟ ಪಾಠದಾಗ ಎಲ್ಲದ್ರಾಗೂ ಇವನೇ ಮುಂದ. ಅವರಿಗೆ ಬಾಲ್ಯದಾಗೆ ಆಧ್ಯಾತ್ಮದಾಗ ಒಲವು. ಸರ್ವೋತ್ತಮನಾದ ಸಾಕ್ಷಾತ್ ಹಂಸರೂಪಿ ಭಗವಂತನಿಂದ ದಿವ್ಯ ಪರಂಪರೆಯೇ ಶ್ರೀಮದ್ ಉತ್ತರಾದಿ ಮಠ. ಆ ಕಾಲದಾಗ ಈ ಹಂಸಪೀಠದಾಗ ವಿರಾಜಿಸುತ್ತಿದ್ದ ಶ್ರೀ ಅಚ್ಯುತ ಪ್ರೇಕ್ಷರು ವಾಸುದೇವಗೆ ಸನ್ಯಾಸ ದೀಕ್ಷೆ ಕೊಟ್ಟು ಪೂರ್ಣ ಪ್ರಜ್ಞೆ ಎಂದು ಕರೆದರು. ಸನ್ಯಾಸ ಸ್ವೀಕರಿಸಿ ಕೆಲವು ದಿನಗಳ ಕಳೆದಿತ್ತು. ಆದರೂ ಪೂರ್ಣಪ್ರಜ್ಞರು ಉಡುಪಿಗೆ ಬಂದಿದ್ದ ಹೆಸರಾಂತ ಪಂಡಿತರನ್ನು ಸುಲಭವಾಗಿ ವಾದದಲ್ಲಿ ಸೋಲಿಸಿದರು. ಇದನ್ನು ದಾಸರು ತಮ್ಮ ಕೀರ್ತನೆಯಲ್ಲಿ ವರ್ಣಿಸ್ತಾರೆ. ಮಾಯವಾದಿಗಳ ಗೆದ್ದಿತು ಕೂಸು, ದ್ವೈತ ಮತವನ್ನುದ್ಧರಿಸಿತು ಕೂಸು, ಮಧ್ವರಾಯರೆಂಬೋ ಹೆಸರಿನ ಕೂಸು, ಪುರಂದರ ವಿಠಲನ ಪ್ರೇಮದ ಕೂಸು, ಕೂಸಿನ ಕಂಡೀರ ಮುಖ್ಯ ಪ್ರಾಣನ ಕಂಡೀರ. ಈ ಯತಿಯ ಪ್ರತಿಭೆಯಿಂದ ಅಚ್ಯುತ ಪ್ರೇಕ್ಷರು ಸಂತೋಷಗೊಂಡು ಇವರಿಗೆ ಪಟ್ಟಾಭಿಷೇಕ ಮಾಡಿ ಹಂಸಪೀಠದಾಗ ಕೂಡಿಸಿ ಆನಂದ ತೀರ್ಥ ಎಂದು ಕರೆದರು. ಅಂದಿನಿಂದ ಮಧ್ವಾಚಾರ್ಯರು ವೇದ ಧರ್ಮದ ಪ್ರಚಾರಕ್ಕಾಗಿ ಇಡೀ ದೇಶದ ತುಂಬ ಸಂಚಾರ ಮಾಡಿದರು. ಕನ್ಯಾಕುಮಾರಿ, ರಾಮೇಶ್ವರ, ಶ್ರೀರಂಗಂ, ಶ್ರೀಮುಷ್ಣಂ, ಅನಂತಶಯನ ಮುಂತಾದ ದಕ್ಷಿಣದ ಎಲ್ಲ ಕ್ಷೇತ್ರಗಳನ್ನು ಸಂದರ್ಶಿಸಿದರು. ಪಾಠ ಪ್ರವಚನಗಳನ್ನು ಮಾಡಿ ಶುದ್ಧ ವೈದಿಕ ವೈಷ್ಣವ ಮತವನ್ನು ಸ್ಥಾಪಿಸಿ ಮೂಲ ಸಿದ್ಧಾಂತದ ಪ್ರಸಾರ ಮಾಡಿದರು. ಉಡುಪಿಗೆ ಮರಳಿ ಬಂದು ಗೀತಾಭಾಷ್ಯ ರಚಿಸಿದರು. ಅವರು ಬರೆದ ಪ್ರಥಮ ಕೃತಿ ಗೀತಾಭಾಷ್ಯವನ್ನು ಬದರಿಯಲ್ಲಿ ವೇದವ್ಯಾಸ ದೇವರಿಗೆ ಅರ್ಪಿಸಿದರು. ಅಲ್ಲಿಯೇ ಬ್ರಹ್ಮಸೂತ್ರಗಳಿಗೂ ಭಾಷ್ಯ ಬರೆದರು. ಬದರಿಯಿಂದ ವಾಪಸ್ ಬರಬೇಕಾದ್ರೆ ಗೋದಾವರಿ ನದಿ ತೀರದ ಒಂದು ಕ್ಷೇತ್ರದಾಗಿದ್ರು. ಅಲ್ಲಿ ಶೋಭನ ಭಟ್ಟರು ದೊಡ್ಡ ಪಂಡಿತರು. ಶೋಭನ ಭಟ್ಟರು ಮಧ್ವಾಚಾರ್ಯರ ಜೊತೆ ವಾದ ಮಾಡಿದರು. ನಂತರ ಅವರು ಮಧ್ವಾಚಾರ್ಯರಿಗೆ ಶರಣಾದರೂ ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ ಅಂಥೇಳಿ. ಅವರೇ ಮುಂದಿನ ಪೀಠಾಧಿಪತಿ ಶ್ರೀ ಪದ್ಮನಾಭ ತೀರ್ಥರು. ಹೀಗೆ ಇನ್ನೊಂದು ಪ್ರಸಂಗನಾಗ 3 ವಿದ್ವಾಂಸರಿಗೆ ಸನ್ಯಾಸಾಶ್ರಮ ನೀಡಿದರು. ಅವರೇ ಶ್ರೀ ನರಹರಿ ತೀರ್ಥರು, ಶ್ರೀ ಮಾಧವ ತೀರ್ಥರು, ಶ್ರೀ ಅಕ್ಷೋಭ್ಯ ತೀರ್ಥರು. ಉಡುಪಿಗೆ ಬರ್ತಾ ಅವರ ಶಿಷ್ಯ ಸಂಪತ್ತು ದೊಡ್ಡದಾಯಿತು. ಮಧ್ವಾಚಾರ್ಯರು ತಮ್ಮ ಗುರುಗಳಾದ ಅಚ್ಯುತ ಪ್ರೇಕ್ಷರಿಗೆ ವಿಶೇಷವಾಗಿ ಉಪದೇಶ ಮಾಡಿದರು. ನಂತರ ಅಚ್ಯುತ ಪ್ರೇಕ್ಷರು ತಪ್ತ ಮುದ್ರಾಧಾರಣೆಯಿಂದ ಸಜ್ಜನರಿಗೆಲ್ಲ ವೈಷ್ಣವ ದೀಕ್ಷೆ ಕೊಡ್ತಿದ್ರು. ಮಧ್ವಾಚಾರ್ಯರು ಸಜ್ಜನರ ಸಾಧನೆಗಾಗಿ, ಭಕ್ತರ ಕಷ್ಟಗಳ ಪರಿಹಾರಕ್ಕಾಗಿ, ಇಷ್ಟಾರ್ಥ ಸಿದ್ಧಿಗಾಗಿ ಉಡುಪಿನಾಗ ಶ್ರೀಕೃಷ್ಣನ ಪ್ರತಿಷ್ಠಾಪನೆಯನ್ನು ಮಾಡ್ಯಾರ. ಈಗ ಪ್ರತಿಷ್ಠಾಪನೆ ಹೆಂಗಾಯ್ತು ಅಂಥೇಳಿ ನೋಡೋಣ. ದ್ವಾರಕೆಯಿಂದ ಒಂದು ಹಡಗು ಬರ್ತಿತ್ತು. ಆ ಹಡಗ್ನಾಗ ರುಕ್ಮಿಣಿ ಕರಾರ್ಚಿತ ಕೃಷ್ಣನ ವಿಗ್ರಹ ಇತ್ತು. ಮಧ್ವಾಚಾರ್ಯರು ಅವರ ತಪಶಕ್ತಿಯಿಂದ ಆ ಹಡಗ್ನಾಗಿರೋ ರುಕ್ಮಿಣಿ ಕರಾರ್ಚಿತ ಕೃಷ್ಣನ ವಿಗ್ರಹವನ್ನು ತಗೊಂಡು ಪ್ರತಿಷ್ಠಾಪನೆ ಮಾಡಿದ್ರು. ಅದೇ ಸಮಯದಾಗ ದ್ವಾದಶ ಸ್ತೋತ್ರ ರಚನೆಯಾಗಿತ್ತು. ಈ ಪ್ರಸಂಗವನ್ನು ಪ್ರಸನ್ನ ವೆಂಕಟದಾಸರು ವರ್ಣಿಸ್ತಾರೆ. ಪೂರ್ಣ ಪ್ರಜ್ಞರಿಗೊಲಿದು ದ್ವಾರಕೆ ಮಣ್ಣಿನೊಳ ಪ್ರಕಟಿಸಿದನ, ಭವಾರ್ಣವ ಕೇಪ್ಲವನಾದನ, ಪ್ರಸನ್ನ ವೆಂಕಟ ಕೃಷ್ಣನ ಎಂದು ಕಾಂಬೆನು ಎನ್ನ ಸಲಹು ತಂದೆ ಉಡುಪಿಯ ಕೃಷ್ಣನ. ಇಷ್ಟೇ ಅಲ್ಲ, ವಾದಿರಾಜರು ಕೂಡ ವರ್ಣಿಸ್ತಾರೆ. ಹಡಗಿನಿಂದಲಿ ಬಂದನಂತೆ, ಕಡಲ ದಡದಲ್ಲಿ ನಿಂದನಂತೆ, ಒಡನೆ ಮಾಧ್ವರಿಗೊಲಿದನಂತೆ, ಒಡೆಯ ಹಯವದನಂತೆ, ಆವ ಕುಲವೋ ರಂಗಾರಿಯಲಾಗದು. ಈ ಪ್ರತಿಷ್ಠಾಪನೆಗೆ ಮುಂಚೆ ಒಂದು ಚಮತ್ಕಾರ ನಡೆಯಿತು. ಏನಂದ್ರೆ, ಮಧ್ವಾಚಾರ್ಯ 4 ಜನ ಶಿಷ್ಯರು ಮಧ್ವ ಸರೋವರದಾಗ ಕೃಷ್ಣನ ವಿಗ್ರಹವನ್ನು ತೊಳೆದ್ರು. ನಂತರ ಮಧ್ವಾಚಾರ್ಯರ ಅಭಿಷೇಕ ಮಾಡಿದ್ರು. ಅದಾದ್ಮೇಲೆ ಮಧ್ವಾಚಾರ್ಯ 4 ಜನ ಶಿಷ್ಯರು ಕೃಷ್ಣನ ವಿಗ್ರಹ ಎತ್ತಲಿಕ್ಕೆ ಬಂದರು. ಅವ್ರು 4 ಜನ ಶಿಷ್ಯರಿಂದ ಎತ್ತಲಿಕ್ಕಾಗಲಿಲ್ಲ. ಇನ್ನೂ 4 ಜನ ಶಿಷ್ಯರು ಬಂದರು. ಅವ್ರು ಒಟ್ಟು ಸೇರಿನೂ ಎತ್ತಲಿಕ್ಕಾಗಲಿಲ್ಲ. ಹಾಗೆ 30 ಜನ ಶಿಷ್ಯರು ಬಂದರು. ಅವರೆಲ್ಲರೂ ಸೇರಿನೂ ಎತ್ತಲಿಕ್ಕಾಗಲಿಲ್ಲ. ಮಧ್ವಾಚಾರ್ಯರು ಒಂದು ಪುಟ್ಟ ಮಗು ಎತ್ತದಂಗೆ ಆರಾಮಾಗಿ ಎತ್ಕೊಂಡು ಬಂದು ಪ್ರತಿಷ್ಠಾಪನೆ ಮಾಡಿದರು. ಮಧ್ವಾಚಾರ್ಯರ ಕರಸ್ಪರ್ಶದಿಂದ ಆ ವಿಗ್ರಹನಾಗ ಭಗವಂತನ ವಿಶೇಷ ಸನ್ನಿಧಾನ ಬಂದಿತ್ತು. ಹಾಗಾಗಿ ಅದು ಎತ್ತಲಾರದಷ್ಟು ಭಾರವಾಗಿತ್ತು. ಮಧ್ವಾಚಾರ್ಯರ ಭಕ್ತಿ
ಭಕ್ತಿ ಅಂತಹದ್ದು, ಅವರ ಮೇಲೆ ಶ್ರೀಕೃಷ್ಣನ ಅನುಗ್ರಹ ಅಂತಹದ್ದು. ಮಧ್ವಾಚಾರ್ಯರು ನಿತ್ಯ ಪೂಜೆಗಳಿಂದ ನವವಿಧ ಭಕ್ತಿಯಿಂದ ಪೂಜಿಸಿ ಅಲ್ಲಿ ಕೃಷ್ಣನ ಸೇವಿಸುವಂತಹ ಭಕ್ತರನ್ನು ಉದ್ಧಾರ ಮಾಡಿದರು. ಕೃಷ್ಣನ ಪೂಜಾದಿ ವ್ಯವಸ್ಥೆಗೆ ಎಂಟು ಯತಿಗಳನ್ನು ನಿಯಮಿಸಿ ಅಷ್ಟಮಠಗಳನ್ನು ಸ್ಥಾಪನೆ ಮಾಡಿದರು. ಫಲಿಮಾರು ಮಠ, ಅದಮಾರು ಮಠ, ಕೃಷ್ಣಾಪುರ ಮಠ, ಪುತ್ತಿಗೆ ಮಠ, ಶಿರೂರು ಮಠ, ಸೋದೆ ಮಠ, ಕಾಣಿಯೂರು ಮಠ, ಪೇಜಾವರ ಮಠ. ಇಂದಿಗೂ ನಿರಂತರವಾಗಿ ಶ್ರೀಕೃಷ್ಣನ ಪೂಜೆ ಮತ್ತು ಜ್ಞಾನ ಪ್ರಚಾರ ನಡೆಯುತ್ತಲೇ ಇದೆ. ಮಧ್ವ ಸಿದ್ಧಾಂತ ಬುದ್ಧಿವಂತರು ಮೆಚ್ಚಿ ಒಪ್ಪಿಕೊಂಡ ಸಿದ್ಧಾಂತ. ಮಧ್ವ ಸಿದ್ಧಾಂತ ವ್ಯಾಸ ಸಿದ್ಧಾಂತದ ಪಡಿಯಿಚ್ಚು, ಅಂದರೆ ಜೆರಾಕ್ಸ್. ಭಗವಂತನಿಂದಲೇ ವೇದ, ಉಪನಿಷತ್, ಸರ್ವಶಾಸ್ತ್ರಗಳ ಪಾಠವನ್ನು ಹೇಳಿಸಿಕೊಂಡು ಆ ತತ್ವಗಳ ಉಪದೇಶವನ್ನು ಯಥಾವತ್ತಾಗಿ ತಿಳಿಸ್ಕೊಟ್ಟಾರ. ಮಧ್ವಾಚಾರ್ಯರು ಆಸೇತು ಹಿಮಾಚಲ ಪರ್ಯಂತ ಸಂಚರಿಸಿ ಶುದ್ಧ ವೈದಿಕ ಸಿದ್ಧಾಂತವನ್ನು ಪ್ರಸಾರ ಮಾಡ್ಯಾರ. ಸರ್ವಮೂಲೆಂದು ಪ್ರಸಿದ್ಧಿಯಾಗಿರುವ 37 ಗ್ರಂಥಗಳನ್ನು ರಚನೆ ಮಾಡ್ಯಾರ. ಬ್ರಹ್ಮಸೂತ್ರ ಭಾಷ್ಯ, ಅಣುಭಾಷ್ಯ, ಬ್ರಹ್ಮಸೂತ್ರಾನುವ್ಯಾಖ್ಯಾನ, ಬ್ರಹ್ಮಸೂತ್ರಾನುವ್ಯಾಖ್ಯಾನ ನ್ಯಾಯ ವಿವರಣ, ಗೀತಾಭಾಷ್ಯ, ಗೀತಾ ತಾತ್ಪರ್ಯ ನಿರ್ಣಯ, ಐತರೇಯೋಪನಿಷತ್ ಭಾಷ್ಯ, ಕಾಠಕೋಪನಿಷತ್ ಭಾಷ್ಯ, ಬೃಹದಾರಣ್ಯಕೋಪನಿಷತ್ ಭಾಷ್ಯ, ಛಾಂದೋಗ್ಯೋಪನಿಷತ್ ಭಾಷ್ಯ, ಅಥರ್ವಣೋಪನಿಷತ್ ಭಾಷ್ಯ, ಋಗ್ಭಾಷ್ಯ, ಕರ್ಮನಿರ್ಣಯ, ಯಮಕ ಭಾರತ, ಭಾಗವತ ತಾತ್ಪರ್ಯ ನಿರ್ಣಯ, ಕೃಷ್ಣಾಮೃತ ಮಹಾರ್ಣವ, ತಂತ್ರಸಾರ ಸಂಗ್ರಹ, ಸದಾಚಾರ ಸ್ಮೃತಿ, ಜಯಂತಿ ನಿರ್ಣಯ, ಯತಿ ಪ್ರಣವಕಲ್ಪ, ನರಸಿಂಹನ ಕಸ್ತುತಿ, 12 ಸ್ತೋತ್ರಗಳು, ನರಸಿಂಹನ ಕಸ್ತುತಿ 12 ಸ್ತೋತ್ರಗಳು ಮತ್ತು ಬಾಲ್ಯದಾಗ ಕಂದುಕ ಸ್ತುತಿಯನ್ನು ರಚನೆ ಮಾಡ್ಯಾರ.